ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಬಂದು ಕಸ್ಟಮೈಸ್ ಮಾಡಿಕೊಡ್ತೀನಿ, ಈ ಥರ ಸ್ಯಾರೀಸ್ಗೆ ವರ್ಕ್ ಮಾಡ್ತೀನಿ, ಅಂದರೆ ಕುಚ್ಚುಗಳನ್ನ ಕಟ್ಕೊಡ್ತೀನಿ. ಸೊ ಅವ್ರು ಯಾವ ಥರ ಕೇಳ್ತಾರೆ ಆ ಥರದ್ದು ನಾನು ಮಾಡಿಕೊಡ್ತೇನೆ. ಹಾಗಾಗಿ ನನ್ನ ಹತ್ರ ತುಂಬ ಬಂದುಬಿಟ್ಟು ಒಳ್ಳೊಳ್ಳೆ ರೇಷ್ಮೆ ಸೀರೆ ಕಲೆಕ್ಷನ್ಸ್ ಎಲ್ಲ ಬರ್ತಾ ಇರುತ್ತೆ ನನ್ನ ಹತ್ರ. ಸೊ ಈ ಥರ ಇರೋದ್ರಿಂದ ನಾನು ಯಾಕೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅಂತ ಹೇಳಿದ್ರೆ ಈಗ ತುಂಬ ವೆರೈಟಿ ಆಫ್ ಕಲರ್ಸು, ವೆರೈಟಿ ಆಫ್ ರೇಷ್ಮೆ ಸ್ಯಾರೀಸು, ಬನಾರಸ್ಸು ಈ ಥರ ತುಂಬ ಬರ್ತಾ ಇರುತ್ತೆ ಬಂದು. ಸೊ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಮಾಡ್ತಾ ಇರೋದು. ಸೊ ಏಕೆಂದರೆ ಯಾರಾದರೂ ಈ ಕಲರ್ ಕಾಂಬಿನೇಷನಲ್ಲಿ ತೊಗೋಬೇಕು ಅಂದರೆ ಹೇಗಿರುತ್ತೆ ಏನು ಸ್ವಲ್ಪ ಥಿಂಕಿಂಗ್ ಮಾಡ್ತಾ ಇರ್ತಾರಲ್ಲ, ಸೊ ಈ ಥರ ತೋರಿಸಿದ್ರೆ ಒಂದು ರಿವ್ಯೂ ಕೊಟ್ಟಂಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ನೋಡಿ, ಈಗ ನಾನು ಈ ಕಲರ್ ಸ್ಯಾರಿ ಬಂದಿದೆ ನನಗೆ ಕಸ್ಟಮೈಸ್ ಮಾಡಲಿಕ್ಕೆ ಅಂತ. ಅವರು ನಾರ್ಮಲಾಗಿ ಬೇಬಿ ನನ್ನ ಹತ್ರ ಬರೋದೆಲ್ಲ ಆಲ್ಮೋಸ್ಟ್ ಬೇಬಿ ಕುಚ್ಚೆ ಮಾಡಿಸ್ಕೊಳ್ತಾರೆ. ತುಂಬ ರೇರ್ ಬೇರೆ ಬೇರೆ ರೀತಿ ಮಾಡಿಸ್ಕೊಳ್ಳೋದು. ಸೊ ಇವರಿಲ್ಲಿ ಬೇಬಿ ಕುಚ್ಚನ್ನ ಮಾಡಿಸ್ಕೊಂಡಿದ್ದಾರೆ. ಕಲರ್ ಬಂದುಬಿಟ್ಟು ನೋಡ್ತಾ ಇದ್ದೀರಲ್ಲ, ಬ್ಲೂ ಮತ್ತು ಒಂಥರ ಸಿಮೆಂಟ್ ವಿತ್ ಮತ್ತು ಕ್ರೀಮಿಶ್ ಕಲರಲ್ಲಿ ಬಂದಿದೆ. ಅದು ಮಿಕ್ಸ್ ಇದೆ ಎರಡೂ. ಸೊ ಡಬಲ್ ಶೇಡೆಡ್ ಕಾಣುತ್ತೆ ಅದು. ಸೊ ತುಂಬ ಚೆನ್ನಾಗಿದೆ ಸ್ಯಾರಿ ಬಂದು. ಫುಲ್ ಸ್ಯಾರಿ ಫುಲ್ ಹಾಗೇ ಇರೋದು. ನಾನು ಇಲ್ಲೇನು ತೋರಿಸ್ತಿದ್ದೀನಿ ಫುಲ್ ಸ್ಯಾರಿ ಅದೇ ಥರ ಚಿಕ್ಕ ಚಿಕ್ಕದಾಗಿ ಡಿಸೈನ್ಸ್ ಬಂದಿದೆ ಅಷ್ಟೇ. ಆ್ಯಂಡ್ ದೆನ್ ಫುಲ್ಲು ಬ್ಲೌಸ್ ಬಂದಿರೋದು ಆಲ್ಮೋಸ್ಟ್ ಆಲ್ ನಾನು ಅಂದ್ಕೊಳ್ತೀನಿ ಬ್ಲೂ ಕಲರೇ ಬ್ಲೌಸ್ ಬಂದಿರುತ್ತೆ ಅಂತ ಹೇಳಿ. ಸೊ ಈ ಥರ ಇದೆ. ನಾನು ಅದಕ್ಕೆ ಚಿಕ್ಕ ಚಿಕ್ಕ ಬೀಟ್ ಹಾಕಿ ನಾನು ಕುಚ್ಚನ್ನ ಹಾಕ್ಕೊಟ್ಟಿದ್ದೀನಿ ಬಂದು. ಸೊ ಇದು ನನ್ನ ಫಸ್ಟ್, ಅಂದರೆ ನನಗೆ ತುಂಬ ಬಂದಿದೆ, ನಾನು ಮಾಡ್ತಿರೋ ಫಸ್ಟ್ ವಿಡಿಯೋ ಇದು. ಸೊ ಹಾಗಾಗಿ ಇದು ನಿಮಗೆ ತೋರಿಸ್ತಾ ಇರೋದು ಫಸ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದಕ್ಕೆ ರೇಟ್ ಎಷ್ಟಿರ್ಬೋದು ಅಂತ ಒಂದು ಕಮೆಂಟ್ ಮಾಡಿ, ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನೋಡುವ ಅಂತ ಹೇಳಿ ಅಷ್ಟೇ. ಸೊ ಇದಾದಮೇಲೆ ನನಗೆ ಇನ್ನೂ ಒಂದು ಸ್ಯಾರಿ ಬಂದಿದೆ, ಅದನ್ನು ಕೂಡ ನಾನು ತೋರಿಸ್ತೀನಿ ಬಂದು. ನನಗೆ ಸುಮಾರಷ್ಟು ಸ್ಯಾರೀಸ್ ಬರ್ತಾ ಇರುತ್ತೆ ಈ ಥರ. ಸೊ ನಿಮ್ಮ ಹತ್ರ ಒಂದು ಶೇರ್ ಮಾಡಿಕೊಂಡ್ರೆ ಸ್ಯಾರಿ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ಒಂದು ಚೆನ್ನಾಗಿರುತ್ತೆ ಅನ್ನೋದಕ್ಕೊಂದು ಕಾರಣ ಅಷ್ಟೇ ಮಾಡ್ತಾ ಇರೋದು. ಸೊ ಇವಾಗ ನಾನು ನೆಕ್ಸ್ಟ್ ಸ್ಯಾರೀಸ್ನ ತೋರಿಸುವ ಅಂತಲೂ ಇದ್ದೀನಿ. ಈಗ ಈ ಸ್ಯಾರಿ ನೋಡಿದ್ರಲ್ಲ ಈ ಥರ ಇದೆ ಬಂದುಬಿಟ್ಟು. ಆ್ಯಂಡ್ ದೆನ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಅದು. ಸೊ ಇದು ಎರಡನೇ ಸ್ಯಾರಿ ಬಂದು. ಇದು ಅಷ್ಟೇ ಒಂಥರ ನೋಡಲಿಕ್ಕೆ ಬೇಬಿ ಪಿಂಕ್ ಆ್ಯಂಡ್ ಆರೆಂಜ್ ಎರಡು ಮಿಕ್ಸಿಂಗಲ್ಲಿದೆ ಬಂದು ಸ್ಯಾರಿ. ಆ್ಯಂಡ್ ದೆನ್ ಅದಕ್ಕೆ ಗ್ರೀನ್, ಅಂದರೆ ಇದು ಎಂತ ಹೇಳ್ತೀವಿ ಡಿಸ್ಟೆಂಪರ್ ಗ್ರೀನ್ ಟೈಪ್ ಹೇಳ್ತೀವಲ್ಲ ಆ ಕಲರ್ ಇದೆ ಬಂದು. ಸೊ ಆ ಕಲರ್ ಬಂದುಬಿಟ್ಟು ಇದಕ್ಕೂ ಅಷ್ಟೇ ಸ್ಮಾಲ್ ಬೀಟ್ ಹಾಕಿ ನಾರ್ಮಲ್ ಕುಚ್ಚು. ಇದು ಇಬ್ಬರದ್ದು ಒಬ್ಬರದೇ ಸ್ಯಾರಿ, ಅಂದರೆ ಎರಡು ಸ್ಯಾರಿನೂ ಒಬ್ಬರದ್ದೇ ಬಂದುಬಿಟ್ಟು. ಹಾಗಾಗಿ ಈ ಥರನೇ ಮಾಡಿಕೊಡಿ ಅಂತ ಹೇಳಿದರು, ಹಾಗಾಗಿ ಮಾಡಿದ್ದೆ ನಾನು. ಆ್ಯಂಡ್ ದೆನ್ ಇದು ನಾನು ಹೇಳಿದ್ನಲ್ಲ ಫುಲ್ ಎಲ್ಲ ಬಂದುಬಿಟ್ಟು ಈ ಥರ ಸ್ಮಾಲ್ ಡಿಸೈನ್ಸಲ್ಲಿದೆ ಬಂದು. ಆ್ಯಂಡ್ ಬಾರ್ಡರ್ ಬಂದು ತುಂಬ ಚೆನ್ನಾಗಿ ಬಂದಿದೆ, ಸ್ವಲ್ಪ ದೊಡ್ಡದಾಗೆ ಚೆನ್ನಾಗೇ ಬಂದಿದೆ ಸೊ ಬಾರ್ಡರ್ ಕೂಡ. ಆ್ಯಂಡ್ ದೆನ್ ಯಾವತ್ತೂ ನಾವು ಸ್ಯಾರಿ ಸೆಲೆಕ್ಷನ್ಸ್ ಮಾಡಬೇಕಾದ್ರೆ ನನ್ನ ಸಜೆಷನ್ಸ್ ಅನ್ನೋದಕ್ಕಿಂತ ಟಿಪ್ ಅಂತಲೇ ಅನ್ಕೋಬೋದು ನೀವು. ಕಾಂಟ್ರಾಸ್ಟಲ್ಲಿ ಅಂದರೆ ಲೈಕ್ ಫುಲ್ ನಾವು ಉಡ್ತೀವಲ್ಲ ಅಲ್ಲಿ ಬಂದುಬಿಟ್ಟು ಡಾರ್ಕ್ ಕಲರ್ ಇತ್ತು ಅಂದರೆ ಬಾರ್ಡರ್ ಲೈಟ್ ಕಲರಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ಬಾರ್ಡರ್ ಹೈಲೈಟ್ ಆಗಿತ್ತು ಅಂದರೆ ಒಳಗಡೆ ನಾವು ಉಡ್ತೀವಲ್ಲ ಸೀರೆ ಅದನ್ನಾದರೂ ಲೈಟ್ ಕಲರಲ್ಲಿದ್ದರೆ ಅದು ಇನ್ನೂ ಅಟ್ರಾಕ್ಟಿವ್ ಆಗುತ್ತೆ. ಇಲ್ಲ ಎರಡೂ ಡಾರ್ಕ್ ಕಲರಲ್ಲಿ ಅದು ನೋಡಿ ತೊಗೋಬೇಕು. ಎರಡೂ ಡಾರ್ಕ್ ಕಲರಲ್ಲಿದ್ದರೆ ಹೇಗೆ ಬರುತ್ತೆ ಅಂತೇಳಿ ಅದು ನೋಡಿಕೊಂಡು ನಾವು ತೊಗೋಬೇಕು. ನನ್ನ ಹತ್ರ ಬರ್ತಾ ಇರುತ್ತೆ ಎರಡು ಡಾರ್ಕ್ ಕಲರಲ್ಲಿ ಇರೋವಂಥದ್ದು, ಅಂಥದ್ದು ನಾನು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತಲೂ ಗೊತ್ತಾಗುತ್ತೆ. ಸೊ ಈಗ ನೋಡ್ತಾ ಇದ್ದೀರಲ್ಲ ಹೇಗಿದೆ ಎರಡು ಸ್ಯಾರೀಸ್ ಅಂತ ಹೇಳಿಬಿಟ್ಟು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಹಾಗೆ ಇದಕ್ಕೂ ರೇಟ್ ಎಷ್ಟಿರ್ಬೋದು ಅಂತ ಹೇಳಿ ನೋಡುವ. ಆ್ಯಂಡ್ ದೆನ್ ಎರಡೂ ಕೂಡ ರೇಷ್ಮೆ ಸ್ಯಾರಿನೇ ಬಂದುಬಿಟ್ಟು. ಸೊ ನನ್ನ ಅಂದಾಜು ಪ್ರಕಾರ ಅರೌಂಡ್ ಎರಡು, ಅಂದರೆ ಫಸ್ಟ್ ಸ್ಯಾರಿ ಬಂದು ಒಂದು 7,000 ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಸ್ಯಾರಿ ಆಲ್ಮೋಸ್ಟ್ ಆಲ್ ಇದು ಒಂದು 8-9 ಹತ್ರ ಅಂದ್ಕೊಂಡಿದ್ದೀನಿ. ಸೊ ನೋಡುವ ಎಷ್ಟಿರ್ಬೋದು ಅಂತ. ನನಗಂತೂ ನಿಜ ಗೊತ್ತಿಲ್ಲ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಯಾರೀಸ್ ಮಾತ್ರ, ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ದೆನ್ ನೀವು ಪ್ಲೇಟ್ಲೆಟ್ಸ್ ಮಾಡಿದಾಗಲೂ ಕೂಡ ತುಂಬ ಕ್ಲಿಯರಾಗಿ ಕೂತ್ಕೊಳ್ಳುತ್ತೆ. ಯಾಕೆಂದರೆ ನಾವು ನರ್ಗೆ ಮಾಡಿ ನೋಡ್ತೇನೆ ನಾನು ಒಂದು ಸತಿ, ಯಾಕೆಂದರೆ ನನಗೆ ತೊಗೋಬೇಕಾದ್ರೂ ಹೇಗೆ ಇದೆ ಏನು ಅಂತ ನೋಡೋದಕ್ಕೆ ಒಂದು ಖುಷಿ ಅಲ್ಲ. ಸೊ ನನಗೆ ತುಂಬ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಇರೋದ್ರಿಂದ ಸೊ ನಾನು ಯಾವುದೇ ಸ್ಯಾರಿ ಬಂದ್ರೂ ಒಂದು ಸತಿ ಚೆಕ್ ಮಾಡ್ತೀನಿ, ಇದರಲ್ಲಿ ಹೇಗೆ ನೆರಿಗೆ ಕೂರುತ್ತೋ ಇಲ್ವೋ ಏನು ಎತ್ತಾ ಅಂತ ಹೇಳಿಬಿಟ್ಟು ನಾನು ಒಂದು ಸತಿ ಚೆಕ್ ಮಾಡೋದು. ಅದು ನನ್ನದೊಂದು ಹಾಬಿ ಆಗಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಆಲ್ಮೋಸ್ಟ್ ಆಲ್ ಸ್ಯಾರಿ ಜಿಗ್ಜ್ಯಾಗ್ ಮಾಡೋರಾಗಲಿ, ಫಾಲ್ಸ್ ಹಾಕೋರಾಗಲಿ ಅಥವಾ ಬ್ಲೌಸ್ ಹೊಲ್ಕೊಡು ಅವರೆಲ್ಲರೂ ಆಲ್ಮೋಸ್ಟ್ ಆ ಸ್ಯಾರಿ ಹೇಗಿದೆ ಏನು ಅವ್ರಿಗೆ ಇಷ್ಟ ಆಯಿತು ಅಂದರೆ ಒಂದು ಸತಿ ನೋಡ್ತಾರೆ, ಮೈಮೇಲೆ ಕೂಡ ಹಾಕಿ ನೋಡ್ತಾರೆ ಹಾಗೇ ಹೇಗೆ ಕಾಣ್ಬೋದು ನಮಗೆ ಅಂತೇಳಿ. ಸೊ ಇವತ್ತಿನ ವ್ಲಾಗ್ ಈ ಥರ ಇತ್ತು ಬಂದು. ನನ್ನ ಸ್ಯಾರಿ ಕಲೆಕ್ಷನ್ಸ್ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು.